ಹಾಯ್ ಆ್ಯಂಡ್ ಹಲೋ, ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇದು ಹಲಸಿನ ಕಾಯಿದು ರೆಸಿಪಿ ಆಗಿರುತ್ತೆ, ಅದನ್ನು ಉಪ್ಪಿಗೆ ಹಾಕಿದ್ದು. ವೆಲ್ಕಮ್ ಟು ಮೈ ಚಾನಲ್. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಫ್ರಿಡ್ಜ್ ಇರಲಿಲ್ಲ, ಮಳೆಗಾಲ ಜಾಸ್ತಿ ಇತ್ತು, ಹಾಗಾಗಿ ತರಕಾರಿ ಬೆಳೆಸಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ನಮ್ಮ ಹಿರಿಯರು ಏನು ಮಾಡ್ತಿದ್ರಂದರೆ, ಹಲಸಿನಕಾಯಿ ಸಿಕ್ಕಿದ್ರೆ ಅಥವಾ ಮಾವಿನಕಾಯಿ ಅವರ ತೋಟದಲ್ಲಿದ್ದರೆ ಅದನ್ನು ಕಿತ್ತು ಉಪ್ಪಿನ ನೀರಿಗೆ ಹಾಕ್ತಾಯಿದ್ರು. ಅದು 2 ವರ್ಷ 3 ವರ್ಷ ಹಾಗೆ ಜಾಸ್ತಿನೇ ನಡೀತಾ ಇತ್ತು, ಅದನ್ನು ಹಾಳಾಗ್ತಾ ಇರಲಿಲ್ಲ. ಆ ಒಂದು ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಹೇಳ್ತೀವಲ್ವ, ಆಗನೇ ನಾವು ಈ ಹಲಸಿನ ಸೋಳೆಯನ್ನು ನೀರಲ್ಲಿ ಹಾಕಿ ಇಡಬೇಕು. ನಂತರ ಒಂದು 3-4 ನೀರಿನಿಂದ ಸರಿಯಾಗಿ ತೊಳೆದು ಅದನ್ನು ಈ ಥರ ಸ್ಲೈಸ್ ಮಾಡಬೇಕು. ಇಲ್ಲದಿದ್ದರೆ ನಿಮಗೆ ಹೇಗೆ ಬೇಕೆ ಹಾಗೂ ಅದನ್ನು ಕಟ್ ಮಾಡಬೇಕು. ನಂತರ ಎಲ್ಲ ಕಟ್ ಮಾಡಿದ ಮೇಲೆ ಇನ್ನೊಂದು ನೀರಲ್ಲಿ ನಾವು ಅದನ್ನು ಚೆನ್ನಾಗಿ ಕಿವುಚಿ ಅದರ ಉಪ್ಪೆಲ್ಲ ತೆಗಿಬೇಕು. ಸೊ ನಾನೀಗ ಅದನ್ನು ಕುಕ್ ಮಾಡೋದು ಈ ಚೆನ್ನ ಜೊತೆಗೆ ಅಥವಾ ಕಡಲೆ ಜೊತೆಗೆ ಒಂದು ಕುಕ್ಕರಲ್ಲಿ ನಾವು ಇದನ್ನು ಎರಡನ್ನು ಹಾಕಿ ಅದಕ್ಕೆ ಟೊಮೆಟೊ, ಅದಕ್ಕೆ ಉಪ್ಪು ಏನು ಬೇಡ, ಹಾಗೇ ಸ್ವಲ್ಪ ನೀರು ಹಾಕಿ ಅದನ್ನು ಕುಕ್ಕರಲ್ಲಿ ಇಟ್ಟು ಅದಕ್ಕೆ 2 ವಿಸಿಲ್ ಬರುವ ತನಕ ಅಥವಾ 1 ವಿಸಿಲ್ ನಿಮಗೆ ಹೇಗೆ ಬೇಕೋ ಆ ಟೈಪಲ್ಲಿ ತೆಗಿಬೇಕು. ಇದಕ್ಕೆ ಮಸಾಲ ಏನು ಬೇಕಂತ ನೋಡ್ಕೊಳ್ಳೋಣ. ಮೆಜರ್ಮೆಂಟಿಗೆ ನಾನು ಟೀ ಸ್ಪೂನನ್ನು ತಗೊಂಡಿದ್ದೇನೆ. ಮೊದಲಿಗೆ ಕೊತ್ತಂಬರಿ ಕಾಳು 1.5 ಟೀ ಸ್ಪೂನಷ್ಟು, ಜೀರಾ 1 ಟೀ ಸ್ಪೂನಷ್ಟು, ಹಾಗೂ ಸಾಸಿವೆ 1 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ, ಆದರೆ ಒಂದು ಅರ್ಧ ಟೀ ಸ್ಪೂನ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಕರಿಮೆಣಸು ಅಥವಾ ಪೆಪ್ಪರ್ ಒಂದು 12 ಅಥವಾ 10 ಪೆಪ್ಪರ್ ತಗೊಳ್ಳಿ. ಆಮೇಲೆ ಬೆಳ್ಳುಳ್ಳಿ ಎಸಳುಗಳು ಇದರಲ್ಲಿ ಒಂದು 10 ಇರ್ಬೋದು, ದೊಡ್ಡದಾದರೆ ಒಂದು 5-6 ಹಾಕಿ, ಯಾಕಂದರೆ ಇದು ಹೆಲ್ಪ್ ಮಾಡುತ್ತೆ ಡೈಜೆಷನ್ಗೆ, ಹಾಗೂ ಕಡಲೆ ಎಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ ಅದಕ್ಕೆ. ಆಮೇಲೆ ಮೆಣಸು ನಾನು 3 ತಗೊಂಡಿದ್ದೇನೆ. ಇದು ಉದ್ದದ ಮೆಣಸು, ಹಾಗೂ ಇದು ತುಂಬ ಖಾರವಾಗಿದೆ. ನಮ್ಮ ಮನೆಯಲ್ಲಿ ಖಾರ ನಡೆಯೋದಿಲ್ಲ, ಅದಕ್ಕೋಸ್ಕರ ಅದರೊಳಗಿರುವ ಬೀಜ ನಾನು ತೆಗೆದಿದ್ದೇನೆ. ಜೊತೆಗೆ ಸ್ವಲ್ಪ ಹುಳಿ ಹಾಗೂ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಇದನ್ನು ಸ್ಲೈಸಾಗಿ ಕಟ್ ಮಾಡಿದರೆ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಎಣ್ಣೆ ಹಾಕದೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದರೆ ಚೆನ್ನಾಗಿ ಪರಿಮಳ ಬರುತ್ತೆ, ಹಾಗೂ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಆದರೆ ನಾನು ಮಾಡಲಿಕ್ಕೆ ಹೋಗ್ತಾ ಇಲ್ಲ, ನಾನು ಡೈರೆಕ್ಟಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಸೊ ಒಂದು ಮಿಕ್ಸ್ಚರಲ್ಲಿ ಎಲ್ಲನೂ ಹಾಕಿ ಅದನ್ನು ಗ್ರೈಂಡ್ ಮಾಡುವ. ಸೌತ್ ಇಂಡಿಯನ್ ಕುಸೀನಲ್ಲಿ ತೆಂಗಿನಕಾಯಿ ಇಲ್ಲದೆ ನಮ್ಮ ಪದಾರ್ಥಗಳು ನಡೆಯಲ್ಲ. ಆದ್ದರಿಂದ ನಾನು ಇಲ್ಲಿ ತೆಂಗಿನಕಾಯಿಯನ್ನು ತಗೊಳ್ತಿದ್ದೇನೆ, ಯಾಕೆಂದರೆ ಇದು ಮಂಗಳೂರು ಸ್ಟೈಲ್ ಟ್ರೆಡಿಷ್ನಲ್ ಸ್ಟೈಲ್ ಅಲ್ವಾ, ನಾವೆಲ್ಲ ತೆಂಗಿನಕಾಯಿ ಉಪಯೋಗಿಸೇ ಮಾಡ್ತೀನಿ. ನಾನು 1 ಕಪ್ಪಷ್ಟು ತೆಂಗಿನಕಾಯಿ ಹಾಕಿದ್ದೇನೆ, ಹಾಗೂ ಟರ್ಮರಿಕ್ ಪೌಡರ್ ಅದೊಂದು 1/4 ಟೀ ಸ್ಪೂನಷ್ಟು ಹಾಕಿ ಅದಕ್ಕೆ ನೀರನ್ನು ಬೆರೆಸಿ ತರಿಯಾಗಿ ಗ್ರೈಂಡ್ ಮಾಡಬೇಕು, ಪೇಸ್ಟ್ ಮಾಡಬಾರ್ದು. ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಅದರ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ, ಆದರೆ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿದರೆ ಅದರ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ನಾನು ಗಸಿ ಮಾಡ್ತಾ ಇದ್ದೀನಿ, ಅದರಿಂದ ನೋಡಿ ಎಷ್ಟು ತರಿಯಾಗಿ ಮಾಡಿದರೆ ಸಾಕು. ಜೊತೆಗೆ ಕಡಲೆ ಹಾಗೂ ಹಲಸಿನಕಾಯಿಯನ್ನು ಬೇಯಲಿಕ್ಕೆ ಕುಕ್ಕರಲ್ಲಿ ಇಟ್ಟಿದೆ, 2 ವಿಸಿಲ್ ಬಂದರೆ ಸಾಕು. ಮಂಗಳೂರಲ್ಲಿ ನಾವು ಯೂಶ್ವಲಿ ಬ್ರೌನ್ ರೈಸ್ ಅಥವಾ ಕಜೆ ಅಂತ ಹೇಳ್ತೀವಿ, ಅಥವಾ ಕೋಸು ತಂದು ಅಂತ ಕೊಂಕಣಿಯಲ್ಲಿ ಹೇಳ್ತೀವಿ. ಅದನ್ನು ನಾನಿವತ್ತು ಮಾಡ್ತಾಯಿದ್ದೇನೆ. ಯಾವಾಗಲೂ ಇದೇ ತಿನ್ನೋದು ನಾವು. ಸೊ ಇದನ್ನು ಚೆನ್ನಾಗಿ ತೊಳಿಬೇಕು, ಯಾಕಂದರೆ ಇದನ್ನು ಪಾಲಿಷ್ ಮಾಡಿರಲ್ಲ, ಅದರಲ್ಲೇ ನ್ಯಾಚುರಲ್ ಆಗಿ ಕಲರ್ ಇರುತ್ತೆ ಅಲ್ವಾ, ಅದು ಅಂಟಾಗಿರುತ್ತೆ. 4 ಟೈಮ್ಸ್ 5 ಟೈಮ್ಸ್ ಚೆನ್ನಾಗಿ ತೊಳೆದು ಅದನ್ನು ನಾವು ಕುಕ್ಕರಲ್ಲಿ ಇಡುವಂಥದ್ದು. 1 ಗ್ಲಾಸ್ ರೈಸ್ ಇಟ್ಟರೆ ಅದಕ್ಕೆ ಸರಿಸುಮಾರು 4-5-6 ಗ್ಲಾಸ್ ನೀರು ಬೀಳುತ್ತೆ. ಸೊ ನಾನೊಂದು ಅಂದಾಜಿಗೆ ಹಾಕೋದಿಲ್ಲಿ 3/4 ಕುಕ್ಕರ್ ನೀರು ಹಾಕಿ ಅದನ್ನು ಗ್ಯಾಸಲ್ಲಿ ಇಡ್ತೀನಿ, ಹಾಗೂ 2 ವಿಸಿಲ್ ತಗೊಳ್ತೀನಿ. ಆಗ ಅದು ಚೆನ್ನಾಗಿ ಬೇಯುತ್ತೆ. ಇಮಿಡಿಯೇಟಾಗಿ ನಾವು ವಿಸಿಲನ್ನು ಓಪನ್ ಮಾಡಬಾರ್ದು, ಅದಕ್ಕೆ ಟೈಮ್ ಬೇಕು. ಕುಕ್ಕರಿನ ಪ್ರೆಷರ್ ಹೋದ್ಮೇಲೆ ಓಪನ್ ಮಾಡಬೇಕು. ಮಾಡುವಾಗ ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ. ನಾನು ಮಣ್ಣಿನ ಪಾತ್ರೆಯನ್ನು ತಗೊಳ್ತಾ ಇದ್ದೇನೆ ಈ ರೆಸಿಪಿ ಮಾಡಲಿಕ್ಕೆ. ಮೊದಲು ಚೆನ್ನಾಗಿ ತೊಳೆದು ಅದನ್ನು ಫುಲ್ ಡ್ರೈ ಮಾಡಬೇಕು. ನಂತರ ಇಲ್ಲಿ ಒಂದು 2 ಟೀ ಸ್ಪೂನ್ ನಾನು ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ. ಇದರಿಂದ ಕರಿಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಹಾಗೂ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು.
ಈ ಪಾತ್ರೆಯಲ್ಲಿ. ಇಲ್ಲದ್ರೆ ಏನಾಗುತ್ತೆ ಗೊತ್ತಾ, ಯಾವ ಕಡೆಯಲ್ಲಿ ಎಣ್ಣೆ ಸ್ಪ್ರೆಡ್ ಆಗಿಲ್ಲ ಅಲ್ಲಿಂದ ಮಣ್ಣಿನ ಪಾತ್ರೆಯ ಒಂಥರ ಸ್ಮೆಲ್ ಬರುತ್ತೆ. ನಂತರ ನಾನು ಸೀಸನಿಂಗ್ ಕೊಡ್ತಾ ಇದ್ದೀನಿ. ಸೀಸನಿಂಗಿಗೆ ಒಂದು ಅರ್ಧ ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ಆಮೇಲೆ ಒಂದು 4-5 ಎಸಳು ಬೆಳ್ಳುಳ್ಳಿ, ಅದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದೇನೆ. ನಂತರ ಕರಿಬೇವು, ಇದನ್ನೆಲ್ಲ ಹಾಕಿ ಒಗ್ಗರಣೆ ಕೊಡುವಂಥದ್ದು. ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ. ಆಗ ನಾನು ಹಾಕೋದು ಸಾಸಿವೆ, ಜೀರಾ, ನಂತರ ಗ್ಯಾಸ್ಟ್ರಿಕ್ ಅಲ್ವಾ ಅದು, ಸೊ ಹಾಗಾಗಿ ಹಿಂಗನ್ನು ಹಾಕ್ತಾ ಇದ್ದೀನಿ. ಇದು ಟೇಸ್ಟ್ ಕೊಡುತ್ತೆ ಹಾಗೂ ಗ್ಯಾಸ್ಟ್ರಿಕ್ಕಿಗೂ ಹೆಲ್ಪ್ ಮಾಡುತ್ತೆ. ನಂತರ ಜಜ್ಜಿಟ್ಟ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿಯನ್ನು ನಾನು ಸ್ವಲ್ಪ ಇಲ್ಲಿ ಫ್ರೈ ಮಾಡಬೇಕು, ಯಾಕೆಂದರೆ ಅದರ ರಾ ಟೇಸ್ಟ್ ಹೋಗಬೇಕಲ್ವ. ಸ್ವಲ್ಪ ಅದರ ಕಲರ್ ಚೇಂಜ್ ಆಗುತ್ತೆ. ನಂತರ ಅದಕ್ಕೆ ನಾವು ಈರುಳ್ಳಿ ಹಾಕ್ತೀವಿ. ಈರುಳ್ಳಿಯನ್ನು ಸರಿಯಾಗಿ ನೀವು ಬ್ರೌನಿಷ್ ಮಾಡಬೇಕಂತಿಲ್ಲ, ಸ್ವಲ್ಪ ಅದನ್ನು ಉತ್ತು ನಂತರ ಮಸಾಲ ಗ್ರೈಂಡ್ ಮಾಡಿದ್ದನ್ನು ಹಾಕಬೇಕು. ಮಸಾಲನ ಚೆನ್ನಾಗಿ ಫ್ರೈ ಮಾಡಬೇಕು. ನನಗೆ ಕರಿಬೇವು ಹಾಕಲಿಕ್ಕೆ ನೆನಪಿರಲಿಲ್ಲ ಆಗ, ಸೊ ನಾನೀಗ ಹಾಕ್ತಾ ಇದ್ದೇನೆ. ನಾನು ಆಗ ಹೇಳಿದ್ದೆ ಡ್ರೈ ರೋಸ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಆದರೆ ನಾವು ಇಲ್ಲಿ ಡ್ರೈ ರೋಸ್ಟ್ ಮಾಡಿರಲಿಲ್ಲಲ್ಲ, ಅದಕ್ಕೋಸ್ಕರ ನಾನು ಈಗ ಚೆನ್ನಾಗಿ ಕುದಿಸ್ತಾ ಇದ್ದೇನೆ, ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಆ ಫ್ರೈ ಮಾಡಿದ ನಂತರ ನಿಮಗೆ ಅಲ್ಲಿ ಗುಳ್ಳೆಗಳು ಬರುತ್ತೆ. ಆ ಟೈಮಲ್ಲಿ ಉಳಿದ ನೀರನ್ನು ಹಾಕಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಅದನ್ನು ಚೆನ್ನಾಗಿ ಇನ್ನೊಮ್ಮೆ ಕುದಿಸಬೇಕು. ನಂತರ ನಾವೇನು ಬೇಯಿಸಿಟ್ಟ ಕಡಲೆ ಹಾಗೂ ಹಲಸಿನಕಾಯಿಯನ್ನು ಹಾಕಿ ಅದನ್ನು ಇನ್ನೊಮ್ಮೆ ಚೆನ್ನಾಗಿ ಸ್ಲೋ ಅಥವಾ ಮೀಡಿಯಮ್ ಗ್ಯಾಸಲ್ಲಿ ಚೆನ್ನಾಗಿ ಕುದಿಸಬೇಕು. ನಮಗೆ ಈ ಥರದ ಪದಾರ್ಥ ಅಥವಾ ಹಲಸಿನ ತಿಂಡಿ ಆಗಬಹುದು ಅಥವಾ ಟ್ರೆಡಿಷ್ನಲ್ ಐಟಮ್ ತಿಂದು ಅಭ್ಯಾಸ ಇದೆ ಚಿಕ್ಕಂದಿನಿಂದನೂ, ಸೊ ನಮಗೆ ತುಂಬ ಇಷ್ಟ ಆಗುತ್ತೆ. ಬೆಂಗಳೂರಲ್ಲಿ ಇರೋದ್ರಿಂದ ನಮಗೆ ಇದೆಲ್ಲ ಯಾವಾಗಲೂ ಸಿಕ್ಕೋದಿಲ್ಲ. ನಮಗೆ ಅಲ್ಲಿ ಹಲಸಿನ ಮರಗಳು ಜಾಸ್ತಿ ಇದೆ ಅಲ್ಲ, ಅದಕ್ಕೆ ನಾವಲ್ಲಿ ಹಲಸಿನಕಾಯಿಯನ್ನು ಸೋಳೆಯನ್ನು ಉಪ್ಪಿಗೆ ಹಾಕಿರ್ತೀವಿ. ಸೊ ನಾನು ತಗೊಂಡು ಬರ್ತೀನಿ, ಹಾಗೂ ಇಲ್ಲಿ ಈ ಥರದ್ದೆಲ್ಲ ಕೆಲವು ಟ್ರೆಡಿಷ್ನಲ್ ರೆಸಿಪಿನ ಮಾಡ್ತೀನಿ. ನಾನೀಗ ಸ್ವಲ್ಪ ರುಚಿ ನೋಡುವಾಗ ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು, ಯಾಕೆಂದರೆ ಅದರಲ್ಲಿರೋ ಉಪ್ಪಲ್ಲೆಲ್ಲ ನಾವು ತೊಳೆದು ಹಾಕಿದ್ವಲ್ಲ ಅದಕ್ಕೆ. ಸೊ ನಾನೀಗ ಉಪ್ಪು ಹಾಕಿದ್ದೇನೆ. ಹಾಗೂ ನೋಡಿ ಎಷ್ಟು ಚೆನ್ನಾಗಿ ಏನು ಕಲರ್ ಬಂದಿದೆ, ಸ್ವಲ್ಪ ರೆಡ್ಡಾಗಿ ಬಂದಿದೆ, ಆದರೆ ನಿಮಗೆ ಅಲ್ಲಿ ಎಲ್ಲೋ ಥರ ಕಾಣ್ತಾ ಇದೆ. ನನಗಂತೂ ತುಂಬ ಇಷ್ಟ ಈ ಥರದ ಒಂದು ಪದಾರ್ಥ ಸಾರು ತಿನ್ನೋದಂತ ಹೇಳಿದರೆ, ಹಾಗಾಗಿ ನಾನು ಮಾಡ್ತಾ ಇರ್ತೇನೆ. ಸೊ ನಾನು ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಹಾಗೂ ಬರ್ತಾ ಇದೆ ಗೊತ್ತಾ. ನಾನು ಆಗ ರೆಡ್ ರೈಸ್ ಮಾಡಿದ್ದೆ, ಬ್ರೌನ್ ರೈಸ್ ಮಾಡಿದ್ದೆ, ಕಜೆ ಮಾಡಿದ್ದೆ ಅಲ್ವಾ. ಸೊ ಅದನ್ನು ವಿಸಿಲ್ ಹೋದ್ಮೇಲೆ ಹಾಗೆ ಬಿಟ್ಟಿದ್ದೆ ಹಾಗೂ ಅದರ ನೀರನ್ನು ಸೋಸಿದ್ದೆ. ಆ ನೀರು ಹೇಗೆ ಸೋಸೋದಂತ ಹೇಳಿ ನಾನೊಂದು ಶಾರ್ಟಲ್ಲಿ ಹಾಕಿದ್ದೀನಿ. ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಜಸ್ಟ್ ನೋಡಿ. ನೀವು ಇನ್ ಕೇಸ್ ರೈಸನ್ನು ಮಾಡೋದಾದರೆ ಆ ಥರ ಸೋಸಿ ನಿಮಗೆ ಈಸಿ ಆಗುತ್ತೆ. ನಂತರ ಈ ಪದಾರ್ಥವನ್ನು, ಈ ಸಾರನ್ನು ಅದಕ್ಕೆ ಹಾಕಿ ತಿಂದರೆ ಆ ರುಚಿನೇ ಬೇರೆ, ಹೆವೆನ್ ಅಂತ ಹೇಳ್ಬೋದು. ಈಗ ಹಲಸಿನ ಸೀಸನ್ ಅಲ್ವಾ, ಅದಕ್ಕೋಸ್ಕರ ನಾನು ಈ ರೆಸಿಪಿನ ಹಾಕ್ತಾ ಇದ್ದೇನೆ. ಏನಾದರೂ ಇಂಪ್ರೂವ್ ಮಾಡೋದಿದ್ದರೆ ಅಥವಾ ಏನಾದರೂ ರಾಂಗ್ ಇದ್ದರೆ ನನಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಿಮಗೆ ನೀವು ಹೇಗೆ ಮಾಡ್ತೀರಾ, ಏನೆಲ್ಲ ಮಾಡ್ತೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇನ್ನೊಮ್ಮೆ ಸಿಗೋಣ. ಟೇಕ್ ಕೇರ್, ಬಾಯ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.